ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ 2025ರ ತುಲಾ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ನಿಮ್ಮ ಆರೋಗ್ಯ ಸ್ಥಿತಿ, ಆರ್ಥಿಕ ಪರಿಸ್ಥಿತಿ, ಉದ್ಯೋಗ, ಪ್ರೀತಿ ಮತ್ತು ಕುಟುಂಬದ ಮೇಲೆ ಗ್ರಹಗತಿ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂಬುದನ್ನು ಗಮನಿಸುತ್ತೇವೆ. ಗುರುಗ್ರಹ ಮೇ 2025ರವರೆಗೆ ಮೇಷರಾಶಿಯ 7ನೇ ಮನೆಯಲ್ಲಿ ಗುರುಗ್ರಹ ಇರೋದ್ರಿಂದ ವ್ಯವಹಾರ ಮತ್ತು ಬಂಡವಾಳ ಹೂಡಿಕೆಗಳಲ್ಲಿ ಲಾಭದಾಯಕ ಫಲಿತಾಂಶ ನಿರೀಕ್ಷಿಸಬಹುದು. ಮೇ ನಂತರದಲ್ಲಿ ಗುರು 8ನೇ ಮನೆಗೆ ಪ್ರವೇಶಿಸೋದ್ರಿಂದ ಅಂದರೆ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಆ ಟೈಮಲ್ಲಿ ನಿಮಗೆ ನಿಧಾನಗತಿಯ ಲಾಭ ಮತ್ತು ಅಲ್ಪವಾದ ಆರ್ಥಿಕ ಲಾಭಗಳು ಸಾಧ್ಯವಾಗಬಹುದು. ಈ ಸಮಯದಲ್ಲಿ ಹೂಡಿಕೆ ಮತ್ತು ಸಂಪತ್ತು ನಿಯಂತ್ರಣಕ್ಕೆ ವಿಶೇಷ ಗಮನ ನೀಡಿ. ಇನ್ನು ಶನಿ ಗ್ರಹ 6ನೇ ಮನೆಯಲ್ಲಿದ್ದು ಅಂದರೆ ಮೀನರಾಶಿಯಲ್ಲಿದ್ದು ಸಾಲ ಮತ್ತು ಸಾಲದ ಪರಿಶೋಧನೆ ಮತ್ತು ಹೊಸ ಆರ್ಥಿಕ ಯೋಜನೆಗಳಿಗೆ ಅನುಕೂಲಕರ ಸಮಯವಾಗಿದೆ. ಆದರೆ ಶನಿವಾರದಂದು ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಆಲೋಚನೆ ಮಾಡುವುದು ಸೂಕ್ತ. ಶನಿಗ್ರಹವು ಮೀನರಾಶಿಯ 6ನೇ ಮನೆಯಲ್ಲಿರುವುದು ಆರೋಗ್ಯದಲ್ಲಿ ಪ್ರತಿಸ್ಪರ್ಧಿಗಳ ವಿರುದ್ಧ ಗೆಲ್ಲಲು ಮತ್ತು ನಿಮ್ಮ ಕರಿಯರ್ನಲ್ಲಿ ಪ್ರಗತಿಗೆ ಸಹಾಯ ಮಾಡುತ್ತೆ. ನಿಮ್ಮ ಶ್ರೇಷ್ಠ ಪರಿಶ್ರಮ ಮತ್ತು ಶಿಸ್ತು ಮೂಲಕ ಉತ್ತಮ ಪಥವನ್ನು ಕಟ್ಟಿಕೊಳ್ಳಲು ಅವಕಾಶ ಸಿಗಲಿದೆ. ಇನ್ನು ಮಂಗಳ ಗ್ರಹ ಮೇ 2025ರ ನಂತರ 9ನೇ ಮನೆಯಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಇರೋದ್ರಿಂದ ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳು ಬರಬಹುದು. ಕಾರ್ಯಕ್ಷೇತ್ರದಲ್ಲಿ ಬುದ್ಧಿ ಮತ್ತು ಚಟುವಟಿಕೆ ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು ಗುರುಗ್ರಹ ಮೇ 2025ರವರೆಗೆ 7ನೇ ಮನೆಯಲ್ಲಿ ಇರುವ ಗುರು ನಿಮ್ಮ ವೈವಾಹಿಕ ಜೀವನವನ್ನು ಶುಭ ಸಮಯ ಮತ್ತು ಸಂತೋಷಕರವಾಗಿಸುತ್ತದೆ. ಈ ಸಮಯದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯಬಹುದು. ಶುಕ್ರ ಗ್ರಹ ಶನಿವಾರದ ನಂತರ ಅಂದರೆ ಶುಕ್ರ 11ನೇ ಮನೆಯಲ್ಲಿ ಇರುವುದು ಹೊಸ ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನು ಸೂಚಿಸುತ್ತದೆ. ಕುಟುಂಬದಲ್ಲಿ ಹೊಸ ಸದಸ್ಯರ ಆಗಮನದ ಸಾಧ್ಯತೆಯೂ ಕೂಡ ಇದೆ. ರಾಹು ಮತ್ತು ಕೇತು 2025ರವರೆಗೆ 1ನೇ ಮತ್ತು 7ನೇ ಮನೆಗಳಲ್ಲಿ ಸಂಚಾರವನ್ನು ಮಾಡ್ತಾನೆ. ನಿಮ್ಮ ಪ್ರೀತಿಯ ಸಂಬಂಧಗಳಲ್ಲಿ ಕೆಲವೊಮ್ಮೆ ಗೊಂದಲ ಮತ್ತು ಅನುಮಾನಗಳನ್ನು ತಂದಿತು. ಆದರೆ ಮೇ ನಂತರ ಈ ಕಾಲಕ್ಕಿಂತ ಶಾಂತಿಗೊಳಿಸುವ ಪ್ರೀತಿ ಜೀವನದ ಅವಧಿ ಆರಂಭವಾಗುತ್ತದೆ. ಇನ್ನು ವೀನಸ್ ಸಿಂಹರಾಶಿಯಿಂದ ಶುಕ್ರನ ಪ್ರಭಾವ ನಿಮ್ಮ ಪ್ರೀತಿಯ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ತರುತ್ತದೆ. ಇದು ಪ್ರೀತಿ ಮತ್ತು ಸಂಬಂಧಗಳನ್ನು ಬಲಪಡಿಸಲು ಮತ್ತು ಹೊಸ ಪ್ರೀತಿಯ ಆರಂಭಕ್ಕೆ ಸಹಾಯ ಮಾಡಬಹುದು. ಶನಿ ಮತ್ತು ರಾಹು 2025ರಲ್ಲಿ ಶನಿ 6ನೇ ಮನೆಯಲ್ಲಿರೋದ್ರಿಂದ ಆರೋಗ್ಯದ ವಿಷಯದಲ್ಲಿ ಗಮನ ಕೊಡುವುದು ತುಂಬ ಅತ್ಯಗತ್ಯವಾಗಿರುತ್ತೆ. ಮನುಷ್ಯರು ನಿಯಮಿತ ವ್ಯಾಯಾಮ ಮತ್ತು ಆಹಾರ ವಿಧಾನದಲ್ಲಿ ಶಿಸ್ತು ಹಿಡಿಯುವ ಮೂಲಕ ತಮ್ಮ ಶಾರೀರಿಕ ಆರೋಗ್ಯವನ್ನು ಬಲಪಡಿಸಬಹುದು. ಮಂಗಳ ಗ್ರಹ ಮೇ 2025ರ ನಂತರ ಮಂಗಳ 9ನೇ ಮನೆ ಮೂಲಕ ಹೋಗೋದ್ರಿಂದ ನಿಮ್ಮ ಉತ್ಸಾಹವು ಹೆಚ್ಚಾಗುತ್ತದೆ. ಆದರೆ ಆಯಾಸ ಮತ್ತು ಒತ್ತಡದ ಮಟ್ಟವನ್ನು ನಿಯಂತ್ರಿಸಬೇಕಾಗುತ್ತೆ. ನಿಮ್ಮ ಈ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರತಿ ಶುಕ್ರವಾರದಂದು ಶುಕ್ರನ ಆರಾಧನೆ ಮಾಡುವುದು ಶುಭಕರ. ಗೋಪಾಲಕೃಷ್ಣನ ಪೂಜೆ ಮಾಡುವುದು ಮತ್ತು ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ದಿನಕ್ಕೆ 108 ಬಾರಿ ಜಪಿಸುವುದು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. ಧನ್ಯವಾದಗಳು.